ಫ್ರೆಂಡ್ಸ್, ಇದೊಂದು ಗಾಡಿ ಏನಾಗ್ತಾಯಿದೆ ಅಂದರೆ ಅದೇ ರೈಸ್ ಆಗೋದು, ಅದೇ ಸ್ಲೋ ಆಗೋದು. ಚೆಕ್ಲೈಟ್ ಇಲ್ಲ, ಯಾವುದೇ ರೀತಿ ಲಾಭರಮ್ ಇಲ್ಲ. ಸ್ಕ್ಯಾನರು ಹಾಕಿದ್ದೀನಿ, ಅದು ಹಾಕಿದ್ರೇನು ಎರಡು ಕೂಡ ಏನಿಲ್ಲ. ಈ ವೈರ್ಗಳೆಲ್ಲ ಕರೆಕ್ಟ್ ಇದ್ದಾವೆ, ಬಿಚ್ಚಿ ನೋಡಿದೆ. ಅದೇ ರೈಸ್ ಆಗಿಬಿಡುತ್ತೆ. ಅದೇ ಸೈಲೆಂಟ್ ಆಯಿತಾ, ಇವಾಗ ಹಂಗೇ ರೈಸ್ ಆಗುತ್ತೆ ನೋಡಿ. ಅದೇ ರೈಸ್ ಆಗುತ್ತೆ. ಏನಾಗುತ್ತೆ ಅಂದರೆ ಯಾರೋ ಆ ಸ್ಕ್ರೂನ ಕೆಣಕ್ಬಿಟ್ಟವ್ರೆ. ಕೆಣಕ್ಬಿಟ್ಟು ಏನು ಮಾಡಬೇಕು ಅಂತ ಅರ್ಥ ಆಗಿಲ್ಲ. ಇದನ್ನ ಬಿಚ್ಚಿ ಕ್ಲೀನ್ ಮಾಡೋದು, ಈ ಪೈಪ್ಗಳು ಚೆಕ್ ಮಾಡೋದು, ಮತ್ತು ನೋಡಿ ಇವಾಗ ಸೈಲೆಂಟ್ ಆಯಿತು. ಅದೇ ರೈಸ್ ಆಗುತ್ತೆ, ಅದೇ ಸ್ಲೋ ಆಗುತ್ತೆ. ಮತ್ತೆ ಏನೇನೋ ಸ್ಕ್ಯಾನರ್ ಹಾಕಿ ಹುಡ್ಕೋದು. ಸ್ಕ್ಯಾನರ್ ಹಾಕಿ ಹುಡುಕ್ಬೇಕಲ್ಲ. ನೋಡೋಣ, ಅಡ್ಜಸ್ಟ್ಮೆಂಟ್ ಮಾಡ್ತೀನಿ ಅದನ್ನು. ಸ್ಕ್ಯಾನರ್ ಇಕ್ಕಿನ ಅಡ್ಜಸ್ಟ್ಮೆಂಟ್ ಮಾಡ್ಬೇಕು ನೀವು. ವಿತೌಟ್ ಸ್ಕ್ಯಾನರಲ್ಲಿ ಕರೆಕ್ಟಾಗಿ ಬರೋಲ್ಲ ಅದು. ಅಷ್ಟೇ ಅಲ್ಲ ತೊಂದರೆ ಗಾಡಿನಲ್ಲಿ. ತಿರ್ಗಾ ರೈಸ್ ಆಗಿಬಿಡ್ತು. ತಿರ್ಗಾ ಸ್ಲೋ ಮಾಡಿದ್ರೆ ಸೈಲೆಂಟ್ ಆಯಿತು. ಮತ್ತೆ ಅದೇ ಮತ್ತೆ ನೋಡೋ ರೈಸ್ ಆಯಿತು. ಈ ಸ್ಕ್ರೂ ಸುಮ್ಮನೆ ತಿರ್ಸಿದ್ರೆ ಅದೇ ತಿರ್ಗ್ತಾಯಿತ್ತು ನೋಡಿ. ಸ್ಕ್ಯಾನರ್ ಫೋನಲ್ಲಿದೆ, ಕಟ್ ಮಾಡ್ತೀನಿ ವಿಡಿಯೋ, ಮತ್ತೆ ಚೆಕ್ ಮಾಡಿಬಿಟ್ಟು ನೋಡಿಸ್ತೀನಿ. ಇವಾಗ ಸರೋಗಿದೆ. ಹೆಂಗೆ ಸರೋಯ್ತು ಅಂದರೆ ಇದೇ ಪ್ರಾಬ್ಲಮ್ಮು. ಇದನ್ನು ನೀವು ಕೆಣಕಿದ್ರೆ ತುಂಬ ಬಾಧೆ ಬೀಳಬೇಕು, ಗೊತ್ತಾಗಲ್ಲ. ಅಷ್ಟಿಗೆ ಇಕ್ಕಿ ಸ್ಕ್ಯಾನರಲ್ಲಿ ಅದ್ರ ಡೇಟಾ ನೋಡಿ ಎಲ್ಲಿಗಿರ್ಬೇಕು ಅಲ್ಲಿ ಇಕ್ಕಿದ್ದೀನಿ, ಆಯಿತಾ. ಲೂಸ್ ಇದೆ, ಅದ್ರಿಗೆ ಸ್ವಲ್ಪ ಏನಾದರೂ ಹಾಕ್ಬಿಟ್ಟು ಫೆವಿಕ್ವಿಕ್ ಹಾಕ್ಬಿಡ್ತೀನಿ, ಜಾಮ್ ಆಗಿಬಿಡುತ್ತೆ. ಆವಾಗ ಅಲ್ಲಾಡಲ್ಲ ಅದು. ಪ್ಲಸ್ಸಿಗೆ ಬಂದು ಅದು ಮೆನಿಫೋಲ್ಡು ಪೊಸಿಷನ್ ಸೆನ್ಸರು ಕೋಡ್ ಅಂತ ಬರುತ್ತೆ. ಅದೇನಾದರೂ ರಾಂಗ್ ಆಗಿದರೆ ಆ ಕೋಡ್ ನೋಡ್ತದೆ. ಚೆಕ್ಲೈಟ್ ಏನು ಅಂಟಲ್ಲ. ಇದ್ದಿದ್ದು ತಾಪತ್ರಗಳು. ಇದು ಮತ್ತೆ ಸರೋಗಿರಿಲ್ಲ, ಮತ್ತೆ ಥ್ರೋಟಲ್ ಬಾಡಿ ಬಿಚ್ಚಿ ಕ್ಲೀನ್ ಮಾಡಿದ್ದೀನಿ. ಪ್ಲಸ್ಗೆ ಸೆನ್ಸರು ಏನೋ ಡೌಟು. ಡೇಟಾ ಎಲ್ಲ ಕರೆಕ್ಟಾಗಿದೆ, ಎಲ್ಲ ಕರೆಕ್ಟಾಗೈತೆ. ನಾನು ಚೇಂಜ್ ಮಾಡಿ ನೋಡೋಣ. ಇದು ತರಿಸಿದ್ದೀನಿ, ಸ್ಟೆಪ್ಪರ್ ಮೋಟ್ರು ಅಂತ ತಗೊಂಬಂದಿದ್ದೀನಿ. ಯಾವುದು ಹೋಗೈತೋ ಅದು ಹಾಕೋಣ. ಇದರೆಲ್ಲ ಸರೋಗಿಲ್ಲ ಅಂದರೆ ಅದೇ ಹಾಕ್ಬಿಡೋಣ, ಗಾಡಿದೆ. ಆಮೇಲೆ ನೋಡೋಣ ಬೇರೆ ಕತೆ. ಇಷ್ಟೊತ್ತಾದಮೇಲೆ ಸರೋಗಿದೆ ಇದು. ಯಾವುದೇ ರೀತಿ ಏನೋ ಪಾರ್ಟ್ಸ್ ಚೇಂಜ್ ಇಲ್ಲ ಇದರಲ್ಲಿ. ಇದು 3-in-1 ಸೆನ್ಸರು ಆಗಿದೆ, ಅದರಲ್ಲೂ ಸಾಲ್ ಆಗಿಲ್ಲ.
ಮತ್ತು ಗಾರ ಸ್ಟಪ್ಪರ್ ಮೋಟ್ರು ಹಾಕಿದೆ, ಅದರಲ್ಲೂ ಸಾಲಾಗಿಲ್ಲ. ಟೋಟಲ್ ಬಾಡಿ ಪಿಚ್ಚಿ ಕ್ಲೀನ್ ಮಾಡಿದೆ, ಅದರಲ್ಲೂ ಸಾಲಾಗಿಲ್ಲ. ಸಾಲಾಗೋದಿಲ್ಲಿ ಈ ಕಪ್ಲರಲ್ಲೇ ಪ್ರಾಬ್ಲಮ್ಮು. ಯಾರೋ ಪುರಾಣ ಕಪ್ಲರ್ का ಸದಾಯಿಸ್ಬಿಡ್ತಿದ್ದು. ನನ್ನ ಗಾಡಿಗಳು ಈ ಥರ ತೊಂದರೆ ಕೊಡ್ತವೆ, ಆ ಥರ ತೊಂದರೆ ಕೊಡ್ತವೆ. ಆಗಿರೋದೇನೋ ಅಲ್ಲಿ ನೋಡ್ಸೋದೇನೋ, ನಾನು ಮಾಡಬೇಕಾಗಿರೋದು ಏನಂತ ನನಗೆ ಅರ್ಥ ಆಗಲ್ಲ. ಏನೂ ಹಾಕಿಲ್ಲ, ಪಾರ್ಟ್ಸ್ ಗಾಡಿ ರೆಡಿ ಆಯಿತು, ಇಷ್ಟೆಲ್ಲ ತರಿಸಿದಾಯ್ತು. ಮತ್ತೆ ಇದೆಲ್ಲ ನಾನು ಇಟ್ಕೊತೀನಿ, ಅದೇನು ನನಗೇನು ದೊಡ್ಡ ಕೆಲಸ ಅಲ್ಲ. ಯಾವುದೋ ಹೋಗಿದ್ದ ಗಾಡಿಗಳಿಗೆ ಹಾಕ್ಕೊತೀನಿ, ಯಾವುದೇ ರೀತಿ ಚೆಕ್ ಲೈಟು ಇಲ್ಲ. ಕಾಂದಲ್ಲೇ ಅಲ್ವೋ ಸಾಕಿಟ್ಟು ಚೆನ್ನಾಗೇ ಇದೆ. ಮತ್ತೆ ಏನಾಗ್ತಾ ಇದೆ ಅದರಲ್ಲಿ ಅಂತ ಗೊತ್ತಿಲ್ಲ. ಯಾರೋ ಹೊಸದಾಗ ಹಾಕೋರೆ, ಚೆನ್ನಾಗೇ ಇದೆ ಇದು. ಮತ್ತು ಇದರಲ್ಲೇ ಫಾಲ್ಟು ಸರೋಗಿದೆ. ಓಡಿಸಿ ನೋಡೋಣ ಸ್ವಲ್ಪ ಹೊತ್ತು. ಎಳ್ಳಿಗೆ ನಿಂತ್ಕೊಂತಾಯಿತ್ತು, ರೈಸ್ ಮಾಡಿಬಿಟ್ರೆ ಆಫ್ ಆಗಿಬಿಡ್ತಾಯಿತ್ತು. ಮತ್ತು ಅದೇ ರೈಸ್ ಆಗ್ತಾಯಿತ್ತು. ಎಲ್ಲೆಲ್ಲಂತ ಕಣ್ಣು ಹಿಡಿಯೋದು ಈ ಗಾಡಿಗಳನ್ನ. ಏನೊಂದು ಫಾಲ್ಟ್ ಕೋಡನ್ನು ನೋಡ್ತಿದ್ರೆ ಹೌದಪ್ಪ ಅನ್ನೋದು. ಫಾಲ್ಟ್ ಕೋಡ್ ನೋಡಿಸ್ತಾ ಇರೋದೇ ಬೇರೆ, ಇಲ್ಲಿ ಕೆಲಸ ಆಗ್ತಾ ಇರೋದೇ ಬೇರೆ, ನಾನು ಮಾಡ್ತಾ ಇರೋದೇ ಬೇರೆ. 3 ಕಡೆ 3 ಹೊಡೆದ್ರೆ ಏನಾಗುತ್ತೆ? 3 ದಾರಿಯಲ್ಲಿ ಕುತ್ಕೊಂಡ್ಬಿಡ್ತಾರೆ ಗಾಡಿಯವರು. ಸ್ಟಾರ್ಟಿಂಗು ಸರೋಯ್ತಾ ಏನಂತ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಏನೋ ಸರೋಗಿದೆ. ಫಾಸ್ಟಾಗಿ ಯಾಕೆ ತಿರ್ಸ್ತಾ ಇಲ್ಲ ಅಂದರೆ, ಇದು ಎಕ್ಸ್ಲೇಟರ್ ಕೊಟ್ಟರೆ ಸ್ಟಾರ್ಟ್ ಆಗ್ತಾ ಇಲ್ಲದಿರೋದು ಕಾರಣ ಹೇಳ್ಬಿಡ್ತೀನಿ ನೋಡಿ. ಲಾಂಗಲ್ಲಿ ಸ್ಟಾರ್ಟ್ ಆಗ್ತಾಯಿದೆ. ಸ್ವಲ್ಪ ಸ್ಟಾರ್ಟ್ರೇ ಸ್ಲೋ ಆಗಿದೆ ಇದು. ಎಕ್ಸ್ಲೇಟರ್ ಇಟ್ಕೋ ಸ್ವಲ್ಪ ಬಿಡ, ಒಳ್ಳೆ ಎಕ್ಸ್ಲೇಟ್ರು. ಮತ್ತೆ ಏನೋ ರಾವಡಿನೇ ಇದು. ಎಕ್ಸ್ಲೇಟರ್ ಇದ್ದಾರೆ. ಇವಾಗ ಏನೇನೋ ಹೊಸ್ದಾಗಿ ಸೃಷ್ಟಿ ಆದಂಗೆ ಐತೆ, ಅದನ್ನು ನೋಡೋಣ ಇರಿ. ಹೊಸ್ದಾಗಿ ಏನು ಸೃಷ್ಟಿ ಆಗಿದೆ ಗೊತ್ತಾ? ಈ ಸ್ಕ್ರೂ ಲೂಸ್ ಇದೆ. ರೈಸ್ ಮಾಡಿದ ತಕ್ಷಣ ಎಲ್ಲಿಕ್ಕಿದೆ ಆ ಪೊಸಿಷನಲ್ಲಿ ಇಲ್ಲ ಅದು. ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ಫೆವಿಕ್ವಿಕ್ ಆಗೋಣ, ನೋಡೋಣ. ಮತ್ತೆ ಇವಾಗ ಸರೋಗಂಗಿದೆ. ಅದು ಸ್ಕ್ರೂ ಲೂಸ್ ಆಗಿ ತಿರುಗಿಬಿಟ್ಟಿದೆ ರೈಸ್ ಮಾಡಿದ್ಗೆ. ಇವಾಗ ಕರೆಕ್ಟಾಗಿದೆ. ಮತ್ತು ಬೀಗ ಆಫ್ ಮಾಡಿ ಆನ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಇವಾಗ ಸ್ಟಾರ್ಟ್ ಆಗ್ತಾಯಿದೆ. ಇವಾಗ ರೈಸ್ ಮಾಡೋಣ. ಬಿಟ್ಟರೆ ಈಗ ಆಫ್ ಆಗ್ತಾ ಇಲ್ಲ. ಕರೆಕ್ಟ್ ಡೇಟಾ ಇಕ್ಕಿದ್ದೀನಿ. ಇನ್ನು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಒಳ್ಳೆಯದು. ಓಡಿಸಿ ನೋಡೋಣ ಏನಾಗುತ್ತೋ, ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡೋಣ.
ಅದು 2-3 ಥರ ಬರುತ್ತೆ. 9.2 ಇಕ್ಕಿದ್ದೀನಿ ಇವಾಗ. 9.41 ಬರುತ್ತೆ, ಅದ್ರಿಗೆ ಇಕ್ಬೋದು. ಏನೋ ಸರವಾಗಿದೆ. ಸರೋವ ಗಂಟ ಬಿಡಬಾರ್ದು ಅಂತ ನನಗೂ ಮನಸ್ಸಲ್ಲಿ ಏನೋ ಬಂದ್ಬಿಟ್ಟೈತೆ. ಸರೋವ ಹಂಗೆ ಕಾಣಿಸ್ತೈತೆ ಮಗ. ಮತ್ತೆ ನೋಡೋಣ ಓಡಿಸಿ ಇವಾಗ. ಯಾರ ಕಡೆ ಗಾಡಿ ತಗೋ, ಆಚೆ ತಗೋ ಗಾಡಿ. ಇದು ಏನು ಗೊತ್ತಾ ಮ್ಯಾಟ್ರು, ಏನೋ ಆದಾಗೆ ಟಕ್ ಅಂತ ನನ್ನ ಹತ್ರ ಗಾಡಿ ಬಂದರೆ ನನಗೇನು ತೊಂದರೆ ಇರೋಲ್ಲ. ಸಿಕ್ಕಾಪಟ್ಟೆ ಪ್ಲವರಮ್ಗಳು ಮಾಡ್ಕೊಂಬಂದರೆ ಇದೇ ರಾಮಾಯಣ. ಅರ್ಥ ಮಾಡ್ಕೊಳ್ರಿ. ಟೈಮ್ ವೇಸ್ಟು, ನಂದು ಟೈಮ್ ವೇಸ್ಟು, ಕೆಲಸ ವೇಸ್ಟು. ನಮಗೂ ಈ ಥರ ಗಾಡಿನೇ ಬೇಕಾಗಿರೋದು. ಅಂದರೆ ಇಷ್ಟೊಂದು ತಲೆ ಕೆಡ್ಸ್ಕೊಳೋದೇನಿಲ್ಲ. ಮತ್ತೆ ನೋಡೋಣ ಇವಾಗ ಓಡಿಸಿ. ಸರೋದ್ರೆ ಸರೋಗ್ಲಿ, ಇಲ್ಲ ಅಂದರೆ ಮತ್ತೆ ರೆಡಿ ಮಾಡೋಣ. ಏನಾಯಿತು ಅಂದವೇ ರೋಡು. ಇಲ್ಲೊಬ್ರು ಇದ್ದಾರೆ ನಮಗೆ ಟಾರ್ಚರ್ ಕೊಡೋರು. ಎಷ್ಟು ಬರ್ತದೆ ಮೈಲೇಜ್ ಇದು, ಸ್ಪೀಡಾಗಿ ಓಡ್ತೈತೆ ಅಂತ. 150 ಅಂದ ಫುಲ್ ಟ್ಯಾಂಕ್ ಅಪ್ಪ ಅಂದರೆ ಅದೇನೋ ಹೇಳ್ತಾನೆ. 1 ಲೀಟ್ರಿಗೆ ಬರಂಗೆ ಮಾಡು ಅಂತ ಹೇಳ್ತಾರೆ. 1 ಲೀಟ್ರಿಗೆ ಬರಂಗೆ ಮಾಡೋಕ್ಕ ಅದೇ ಎಲ್ಲನ ಹೋಗ್ಬೇಕು. ನಾನು ತಳ್ಕೊಂಡು ಓಡಾಡ್ಬಿಡ್ರಿ. ಏನಾಯಿತು ಅಪ್ಪ, ಒಂದು 8 ಕಿಲೋಮೀಟ್ರ್ ಬಂದಿದ್ದೀನಿ. ಓಕೆ ಇದೆ ಗಾಡಿ, ಏನೋ ಇಡ್ಲಿಂಗ್ ಸಮಸ್ಯೆ ಇಲ್ಲ. ಇವಾಗ ಆಫ್ ಮಾಡಿ ಸ್ಟಾರ್ಟ್ ಮಾಡೋಣ, ಏನಾಗುತ್ತೆ ನೋಡೋಣ ಕಹಾನಿ. ಇದು ಸ್ಟಾರ್ಟ್ರು ತುಂಬ ಸ್ಲೋ ಇದೆ. ಸ್ಟಾರ್ಟ್ ಆಗ್ತಾಯಿದೆ, ಓಕೆ ಇದೆ. ಸ್ಟಾರ್ಟ್ರ್ ಸ್ಲೋ ಇರೋ ಕಾರಣಕ್ಕೆ ಎಕ್ಸಲೇಟ್ರ್ ಕೊಡ್ದಿರ ಗಾಡಿ ಲೇಟಾಗಿ ಸ್ಟಾರ್ಟ್ ಆಗ್ತಾಯಿದೆ. ಅದು ಅಲ್ಪ ಸ್ವಲ್ಪ ಸಮಸ್ಯೆಗೆಲ್ಲ ಸ್ಟಾರ್ಟ್ರ್ ಬಿಚ್ಕೊಂಡಿರೋಕ್ಕಾಗಲ್ಲ. ಇನ್ನೂ ಇನ್ನೂ ಸ್ವಲ್ಪ ಸ್ಲೋ ಆದಾಗ ಮತ್ತೆ ಯಾವಾಗ ಬಂದಾಗ ನೋಡೋಣ. ಗಾಡಿ ಏನೋ ಓಕೆ ಇದೆ, ಅಕ್ಯುರೇಟ್ ಇದೆ. ಇವಾಗ ಓಡೋದ್ರಲ್ಲಿ ಏನರಲ್ಲೂ ಏನೂ ಸಮಸ್ಯೆ ಇಲ್ಲ. ಇನ್ನೂ ಒಂದ್ಕಿಂತ ನಾನು ಸ್ಕ್ಯಾನರಲ್ಲಿ ಚೆಕ್ ಮಾಡ್ತೀನಿ ಏನಿದ್ರೆ ಬಂಡವಾಳ ಅಂತ. ನೋಡೋಣ ಆಮೇಲೆ ಮುಂದಕ್ಕೆ ಏನಾಗುತ್ತೆ ಅಂತ. ಓಕೆ ಇದೆ ಗಾಡಿ, 100% ಓಕೆ ಆಗಿದೆ. ಇವಾಗ ಮನ್ಸಿಗೆ ಸಮಾಧಾನ ಆಗಿದೆ. ನನಗೆ ಗೊತ್ತಿಲ್ಲದಿರೋ ಕೆಲಸ ಮಾಡೋಕೆ ಹೋಗ್ಬೇಡ್ರಪ್ಪ, ತುಂಬ ಬಾಧೆ ಆಗುತ್ತೆ. ಯಾವಾಗ ಬಂದಿದ್ದು ಗೊತ್ತಾ ಗಾಡಿ, ಇದು ಗಾಡಿಗಳಿತ್ತು ಅದನ್ನು ನೋಡ್ಕೊಂಡು ಸಣ್ಣ ಪುಟ್ಟ ಇದನ್ನ ಟ್ರೇಸ್ ಮಾಡೋ ಗಂಟ ತುಂಬ ಕಷ್ಟ ಇದೆ. ಎಲ್ಲ ಕರೆಕ್ಟಾಗಿ ಐತಿ, ಅಲ್ಲೇ ಫಾಲ್ಟ್ ಇದ್ದರೆ ಏನು ಮಾಡೋದು. ಇವಾಗ ರೈಸ್ ಆಗೋದು ಡೌನ್ ಆಗೋದು ಯಾವುದೋ ಸಮಸ್ಯೆ ಇಲ್ಲ. ಒಂದೊಂದೇ ಸಾಲ್ವ್ ಮಾಡ್ಕೊಂಬಂದರೆ ಒಂದೊಂದೇ ಕ್ರಿಯೇಟ್ ಆಗ್ತಾನೆ ಇದೆ. ಅದರಲ್ಲಿ ಏನು ಮಾಡ್ತೀರಾ. ಓಕೆ ಇದೆ ಕಪ್ಲರ್ ಪ್ಲವರಮ್ಮು. ಏನು ಮಾಡ್ತೀರಾ. ಆನ್ಲವೇ ಹೋಗ್ತಾ ಇದ್ದೀನಿ ವಾಪಸ್ ಗ್ಯಾರೇಜ್ಗೆ. ಸ್ಕ್ಯಾನರು ಅಟ್ಯಾಚ್ ಇದೆ, ಆಪ್ಷನ್ ಎಲ್ಲ ಫೋನಲ್ಲೇ ಇದೆ. ಮತ್ತೆ ಅದೆಲ್ಲ ಇದು ಮಾಡ್ಕೊಂಡು ಇರೋಕ್ಕಾಗಲ್ಲ. ಇಲ್ಲೋಗಿ ನೋಡಿಸ್ತೀನಿ, ಚೆಕ್ ಮಾಡೋಣ ಇದು ರನ್ನಿಂಗಲ್ಲಿ ಏನಾಗ್ತಾಯಿದೆ ಅಂತ. ಫೈನಲ್ಲಾಗಿ ಸೊರೋಗಿದೆ ಗಾಡಿ. ಏನು ಪ್ಲಾಬರಮ್ಮು ಸ್ಕ್ಯಾನ್ ಮಾಡಿದ್ರೆ ಏನೇನಿಲ್ಲ, ಸ್ಕ್ಯಾಮ್ ಮಾಡಿದ್ರೆ ಏನೂ ಇಲ್ಲ. ಪ್ಲಾಬ್ರಮ್ ಸಾಲ್ವ್. ಫಸ್ಟ್ ಮಾಡಿದೆ ಫೈಲ್ಯೂರ್, ಸೆಕೆಂಡ್ ಮಾಡಿದ್ರೆ ಫೈಲ್ಯೂರ್, ಥರ್ಡ್ ಮಾಡಿದೆ ಫೈಲ್ಯೂರ್. ಲಾಸ್ಟಲ್ಲಿ ಏನೂ ಚೇಂಜ್ ಮಾಡಿಲ್ಲಪ್ಪ ನಾನು.
ಹಳೇದೇ ಕಪ್ಲರ್ ಯಾವುದೋ ಒಳಗಡೆ ಬಿದ್ದಿತ್ತು ಅದು ಎತ್ತಾಕಿದ್ದೀನಿ. ಬೇರೆ ಇನ್ನೇನು ಅದರಲ್ಲಿ ನಾನು ಚೇಂಜ್ ಮಾಡಿಲ್ಲ. ಟೋಟಲ್ ಬಾಡಿ ಒಂದು ಕ್ಲೀನ್ ಮಾಡಿದ್ದೀನಿ ಅಷ್ಟೇ. ತಗೊಂಬಂದಿದ್ದ ಐಟಮ್ ಎಲ್ಲ ನಾನು ವಾಪಸ್ ಎತ್ಕೊಂಡೆ. ಬರ್ತಾ ಗಾಡಿಗಳು ಹೋಗಿರೋ ಗಾಡಿಗಳಿಗೆ ಹಾಕೋಣ. ಯಾರೋ ಪಾಪ ಎಷ್ಟೋ ದುಡಿಯೋನ ಹತ್ರ ನಾನು ಹೊಸದು ಹಾಕ್ಬಿಟ್ಟು ಹಂಗೆ ಬಿಟ್ಬಿಡ್ಬೋದಾಗಿತ್ತಲ್ಲ. ನಾನು ಫ್ಲವರಮ್ ಗೊತ್ತಾಗಿದ್ದ ತಕ್ಷಣ ಸೇಲ್ ಮಾಡೋಣ ಬೇಡಪ್ಪ ಅಂತ ದುಡ್ಡು 5 ನಿಮಿಷನೂ ಇರೋಲ್ಲ. ಬೇಡ ನಮಗೆ. ಏನು ನಾನು ಸಂಪಾದಿಸ್ತೀನಿ, ಯಾರೋ ಮೂರನೇ ಒಂದು ಸಂಪಾದಿಸ್ಕೊತಾನೆ. ಹೋಗಿರೋ ಗಾಡಿಗೆ ಮಾತ್ರ ಹಾಕೋಣ, ಹೋಗದೇ ಇರೋ ಗಾಡಿಗೆ ಏನು ಹಾಕೋದು ಬೇಡ. ಓಕೆ ಗಾಡಿ ಇದು ಪ್ಲಾಬ್ರಮ್ ಸ್ಟಾರ್ಟ್ರು ಸ್ಲೋ. ಸ್ಟಾರ್ಟ್ರು ಸ್ಲೋ ಪ್ಲಾಬ್ರಮ್. ಇದು ಸ್ವಲ್ಪ ಎಕ್ಸಲೇಟರ್ ಕೊಟ್ಟರೆ ಈ ಫೋನ್ ಯಾರಪ್ಪ ಹಿಡ್ಕೊಳೋದು. ಸ್ವಲ್ಪ ಎಕ್ಸಲೇಟರ್ ಕೊಟ್ಟರೆ ಸ್ಟಾರ್ಟ್ ಆಗಿಬಿಡ್ತಾಯಿದೆ. ಸ್ಟಾರ್ಟರ್ ಸ್ಲೋ ಇರೋ ಕಾರಣಕ್ಕೆ ಇಂಜಿನ್ನು RPM ಸ್ಟಾರ್ಟರ್ ತಿರ್ಸೋದ್ರಲ್ಲಿ ಏನಾದರೂ ತೊಂದರೆ ಆದರೆ ಸ್ಟಾರ್ಟ್ ಆಗೋಲ್ಲ. ಎಕ್ಸಲೇಟರ್ ಕೊಳ್ಳೇಬೇಕು. ಸ್ಟಾರ್ಟರ್ ಜಾಸ್ತಿ ಹೋದಾಗ ನೋಡೋಣ ಮತ್ತೆ. ಓಕೆ, ಬೇರೆ ಇನ್ನೇನು ಸಮಸ್ಯೆ ಇಲ್ಲ. ಓಕೆ ಆಗಿದೆಲ್ಲ. ಅಲ್ಲ ಇವಾಗ 15 ಕಿಲೋಮೀಟ್ರು 20 ಕಿಲೋಮೀಟ್ರ್ ಟ್ರಯಲ್ ಹೊಡೆದಿದ್ದೀರಿ. ಏನಾಯಿತು? ಅಲ್ಲ ಆ ಸಮಸ್ಯೆ ಇಲ್ಲ. 10 ಸಾವಿರ ಆಯ್ತು ಹಳ್ಳಿಗೂ. ಬೇರೆ ಇಲ್ಲೇ ಬೇರೆ ಇನ್ನೇನಿಲ್ಲ. ಫೇಸಿಂಗ್ ಲೈಟಾಗಿ ವೀಕ್ ಇದೆ. ಓಡಿಸು ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಆಯಿಲ್ ಚೇಂಜ್ ಟೈಮಲ್ಲಿ ನೋಡೋಣ ಯಾವಾಗ. ಇವ್ರದ್ದು ಗಾಡಿ ಪಾಪ ಬೆಳಗ್ಗೆಯಿಂದ ಕಾಯ್ಕೊಂಡೇ ಅವ್ರ ರೆಡಿಯಾಗಿದೆ. ಸರೋಯ್ತಾ? ಎಷ್ಟೋ ರೋದನೆ ನೋಡುತ್ತೆ. ಬಿಡ್ರಿ ಅವ್ರ ಕತೆ ಎಲ್ಲ ಎತ್ಬೇಡ್ರಿ ಪಾಪ. ಯಾಕೆ ಸುಮ್ಮನೆ ಖುಷಿ ಆಯ್ತು. ಇವಾಗ ಇಷ್ಟೊತ್ತು ನಾನೇ ಹುಡುಕಿದ್ದೀನಿ, ನನಗೆ ಕಷ್ಟ. ಪಾಪ ಅವ್ರೇನು ಮಾಡ್ತಾರೆ? ಟೀ ಬಾಸ್ ಓಡೋಗ್ತಾವನೆ. ಬಾಸ್ ಸರಿ ಆಗಿದೆ. ಫೋನ್ಗಳು ಮಾಡಿ ಆಯಪ್ಪನ ಹತ್ರ ಐತೆ ನನ್ನ ನಂಬರು. ಓಕೆಪ್ಪ, ಓಡಿಸ್ಕೋಗು. ಹಾಂ ಓಕೆ.